ಅದಕ್ಕೆ ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು. ಆಮೇಲೆ ನೀವು ಉದ್ಘಾಟನೆ ಮಾಡಬೇಕು. ಅಲ್ಲಿವರೆಗೆ ಕೊಡೋದಲ್ಲ. ಸರ್ಕಾರಕ್ಕೆ ಸಾಕಷ್ಟು ಮನೆ ಮಾಡ್ಕೊಂಡಿದ್ದೀವಿ. ಸರ್ಕಾರ ಕೇರ್ ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ನಾವು ಇವತ್ತು ಶಾಸಕರಾಗಿ ಏನು ಮಾಡ್ಬೇಕು ಎಲ್ಲ ಮನೆಯನ್ನು ಮಾಡ್ಕೊಂಡಿದ್ದೀವಿ. ನಾವು ವರ್ಷ ಪತ್ರಗಳು ನಿಮ್ಗೆ ಕೊಡ್ತೀವಿ. ನೀವು ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ರೆ ಏನ್ ಬರ್ತಾರ? ಸರ್ಕಾರ ಒತ್ತಡ ತಾಲೂಕಿನಲ್ಲಿ ನೀವು ಈ ಚುನಾವಣೆ ಪ್ರಚಾರದಾಗ ಏನು ಮಾತು ಕೊಟ್ಟಿದ್ರಿ? ನಾನು ಅಧಿಕಾರಕ್ಕೆ ಬಂದ ಮ್ಯಾಗ 3 ದಿವಸದಾಗ ನಾವು ನೀರು ಕೊಟ್ಟು ಮಾತು ಕೊಟ್ಟಿದ್ರಿ ಸರ್. ಅದು ಹುಸಿ ಹೋತು. 8 ದಿವಸ ಇದ್ದಿದ್ದನ್ನ 15 ದಿವಸ ಕೊಟ್ಟು ಈಗ ಜನ ಹೆಂಗಾಗ್ಬಿಡುತ್ತಂದ್ರೆ ಈಗ ಬರ್ತಕ್ಕಂಥ ದೊಡ್ಡ ದೊಡ್ಡ ಹಬ್ಬಕ್ಕೆ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ಚಿಂತೆ ನಿಮ್ಗಷ್ಟೇ ಇಲ್ಲ, ನನಗೂ ಐತಿ. ಏನಾಯ್ತು ಸರ್? ಇದ್ರು ಅಲ್ಲ ಸರ್, ಇದ್ರು 2 ವರ್ಷ ಎಮ್ಎಲ್ಎ ಏನ್ ಮಾಡಿರಿ ಅಂತ ಏನು ಚಿಂತೆ ಏನೇ ಸರ್? ನೀವು ಎಮ್ಎಲ್ಎ ಎಸಿ ರೂಮ್ನಾಗ ಕುಂದ್ರಲ್ಲ ಅಷ್ಟೇ ನಿಮ್ದು ಚಿಂತೆ. ಜನರ ಪರವಾಗಿ ನೀವು ಕೆಲಸನ ಮಾಡಿಲ್ಲ. 2 ವರ್ಷ ಆಯ್ತಲ್ಲ, ನೀವ್ ಏನ್ ಮಾಡಿರಿ ಹೇಳ್ರಿ? ಹೌದ್ರಿ, ಮತ್ತೆ ಕಷ್ಟ ಆಯ್ತು ನಮ್ಗೆ. ಕುಡಿಯೋ ನೀರು ಬಿಟ್ಟು ಬಂದು ಕುಡಿಬೇಕಾಗ್ತದೆ ನಾವು. ಮತ್ತೆ ನೀವು ಎಸಿ ರೂಮ್ನಾಗ ಕುಂತ್ಕೊಂಡು ನಾವು ಸಾಲ ಕೇಳಕ್ ಬಂದಿಲ್ಲ ಅವರಿಗೆ. ವೆಂಕಟೇಶ ತಡಿ, ನಾವು ಅವರಿಗೆ ಸಾಲ ಕೇಳಕ್ ಬಂದಿಲ್ಲ. ಜನಪ್ರತಿನಿಧಿಗಳು ನಾವು ಅವ್ರಿಗೆ ಸಾಲ ಕೇಳಕ್ ಬಂದಿಲ್ಲ. ಸಾಲ ಕೇಳಕ್ ಬಂದಿಲ್ಲ. ಒಬ್ಬೊಬ್ರು ಇಡೀ 23 ವಾರ್ಡ್ ಏನ್ ಹೇಳ್ಬೇಕಂತೀರಿ? ಕರ್ಕುಲಿಸಿ ಮಾತಾಡ್ರಿ. ಅವರು ಜನಪ್ರತಿನಿಧಿಗಳಾರ, MLA ಅವರ, MLC ಅವರ ಕೇಳ್ರಿ. ಯಾವ ಸಮಸ್ಯೆನ